ಇತ್ತೀಚೆಗೆ ನಮ್ಮ ಕವಿ ನಿಸಾರ್ ಅಹಮದ್ ಅವ್ರ ಹಿಂದೆ ಬರೆದಂಥ ಕವನ ಓದ್ತಾ ಇದ್ದೆ. ಎಂಥ ಕವಿಗಳ್ರಿ ಅವರು! ಆ ಮನುಷ್ಯ ಹಾಗೆ ಇದ್ದರು ಅವರು. ನನ್ನ ಅತ್ಯಂತ ಸ್ನೇಹಿತರಾಗಿದ್ದವರು. ಎಷ್ಟು ಪ್ರೀತಿ! ಅವ್ರ ಸಾಹಿತ್ಯ ಎಷ್ಟು ಚಂದನೋ ಅವ್ರ ಜೀವನನೂ ಅಷ್ಟೇ ಚಂದ. ಅವ್ರದ್ದೊಂದು ಪ್ರಖ್ಯಾತವಾದಂಥ ಕವಿ ಕುರಿಗಳು ಸಾರ್ ಕುರಿಗಳು ಓದ್ತಾ ಇದ್ದೆ. ಹಿಂದೆ ನಾನು ಓದಿದ್ದೆ ಅದನ್ನು. ಮತ್ತು ಈಗ ಓದುವಾಗ ಆ ಕವನದ ಅರ್ಥ ಬದಲಾದ ಹಾಗೆ ಮತ್ತು ಇನ್ನೂ ಕವನ ನಮ್ಗೆ ಹೆಚ್ಚು ಹತ್ತಿರವಾದಂತೆ ಅನ್ನಿಸ್ತು. ಆಗ ನೆನಪಾಯಿತು ನನ್ನ ಸ್ನೇಹಿತ ಒಂದು ಹೇಳಿದ ಕತೆ. ಭಾಳ ಚೆನ್ನಾಗಿರೋ ಕತೆ ಸ್ನೇಹಿತರೆ ಇದು. ಅದನ್ನು ನೋಡ್ತಾ ನೋಡ್ತಾ ಇವತ್ತಿನ ನಮ್ಮ ವ್ಯವಸ್ಥೆಯನ್ನು ಹೋಲಿಸ್ಕೋಬೋದು. ಒಂದು ಊರಲ್ಲಿ ಅನೇಕ ಕುರುಬರಿದ್ದರು. ಪ್ರತಿಯೊಬ್ಬರು ತಮ್ಮದೇ ಆದ ಕುರಿ ಹಿಂಡುಗಳನ್ನು ಹೊಂದಿದ್ರು. ಪ್ರತಿ ಕುರುಬ ತನ್ನ ಕುರಿಗಳನ್ನು ದೊಡ್ಡಿಯಲ್ಲಿ ಕೂಡಿ ಹಾಕ್ತಾ ಇದ್ದ. ತನ್ನ ದುಡ್ಡು ಬೇಕಾದಾಗೆಲ್ಲ ಕುರಿ ತುಪ್ಪಳ ಮಾರಿಯೋ ಕುರಿಯನ್ನು ಮಾರಿಯೋ ತನ್ನ ಜೀವನ ನಡೆಸ್ತಾ ಇದ್ದ. ಎಲ್ಲ ಸರಿಯಾಗಿದ್ದರೂ ಕೂಡ ಕೆಲವು ಕುರಿಗಳು ಆಗಾಗ ತಪ್ಪಿಸ್ಕೊಂಡು ಎಲ್ಲೆಲ್ಲೂ ಹೋಗ್ಬಿಡ್ತಿದ್ವು. ಇದೊಂದು ದೊಡ್ಡ ತಲೆನೋವಿನ ವಿಷಯ ಕುರುಬರಿಗೆ. ನಿಧಾನವಾಗಿ ಅವ್ರೇನು ಮಾಡಿದರು, ತಮ್ಮ ಹಿಂಡುಗಳಿಗೆ ಗಟ್ಟಿಯಾದ ಬೇಲಿ ಹಾಕಿಸ್ಕೊಂಡ್ರು. ಆದರೂ ಆ ಮಂದಿಯೊಳಗೆ ಕೆಲವು ಬುದ್ಧಿವಂತ ಕುರಿಗಳಿರ್ತಾವಲ್ಲ, ಅವು ಬೇಲಿ ಸುತ್ತ ಅಡ್ಡಾಡಿ ಎಲ್ಲಿ ಬೇಲಿ ಅಭದ್ರ ಆಗಿದೆ ತಿಳ್ಕೊಂಡು ಬಂದು ಒಂದು ದಿನ ರಾತ್ರಿ ಅಲ್ಲಿಂದ ಪಾರಾಗಿ ಹೋದವು. ಅವಳು ಹಿಂಬಾಲಿಸಿ ಕೆಲವು ಹಿಂಬಾಲಕ ಕುರಿಗಳು ಹೊರಗೆ ಬಂದವು. ಹೊರಗೆ ಬಂದಮೇಲೆ ಅವೇನು ಮಾಡಬೇಕು, ಹೀಗೆ ಸುತ್ತಾಡ್ತಿದ್ವಲ್ಲ, ಮತ್ತೊಂದು ಕುರಿ ಮಂದೆ ಕಂಡು ಬಂತಲ್ಲಿ. ಅದಕ್ಕೆ ಒಂದು ಬೇಲಿ. ಅಲ್ಲಿಯೂ ಕೆಲವೊಂದು ಬುದ್ಧಿವಂತ ಕುರಿಗಳಿದ್ದಾವೆ. ಅವು ಬೇಲಿ ಆಚೆ ಈ ಕಡೆ ನೋಡ್ತಾ ಇದ್ದವು. ಈ ಹೊಸ ಕುರಿಗಳು ಬಂದವಲ್ಲ, ಇವು ನೋಡಿದ ಕುರುಬ, ರೇ ಹೊಸ ಕುರಿ ತಪ್ಸ್ಕೊಂಬಂದಿದ್ದಾವೆ ಅಂತ ಹೇಳಿ ಅವನು ತನ್ನ ಮಂದಿಯಲ್ಲಿ ಹೊಡ್ಕೊಂಬಿಟ್ಟು ಬೇಜಿ ಮುಚ್ಚಿಬಿಟ್ಟ. ಅಂದರೆ ಅನಾಯಾಸವಾಗಿ ಕುರಿಗಳು ದೊರೆತವಲ್ಲ, ತುಂಬ ಸಂತೋಷ ಆಗಿತ್ತು ಅವನಿಗೆ. ಆದರೆ ಹೊಸ ಕುರಿಗಳು ಸುಮ್ಮನೆ ಇರ್ತವೆ. ಇವು ಹಳೆ ಕುರಿ ಜೊತೆಗೆ ಸೇರಿಕೊಂಡು ಇಲ್ಲಿ ವ್ಯವಸ್ಥೆಯನ್ನು ಚೆನ್ನಾಗಿ ನೋಡಿದವು. ತಾವು ಹಿಂದಿದ್ದ ಮಂದಿಯಲ್ಲಿದ್ದಂಥ ಅನುಕೂಲತೆಯನ್ನು ಹೇಳಿದವು. ಅಲ್ಲಿ ಭಾಳ ಚೆನ್ನಾಗಿತ್ತು ಆ ಮಂದಿಯೊಳಗೆ, ಇಲ್ಲಿ ಏನಿಲ್ಲ ಅಂತ ಹೇಳಿದವು. ಅಲ್ಲಿ ತಾವ ಪಾರಾಗಿ ಬಂದನ್ನು ಆ ದಾರಿನೂ ಹೇಳಿದ್ವು, ಹೆಂಗೆ ಪಾರಾಗಿ ಬಂದ್ವಿ ಅಂತ. ಈ ಎರಡೂ ಮಂದಿ ಬುದ್ಧಿವಂತ ಕುರಿಗಳಿದ್ದಾವಲ್ಲ, ದಡ್ಡ ಕುರಿಗಳು ತೊಂದರೆ ಇಲ್ಲ. ಅಲ್ಲಿಂದ ಪಾರಾಗಿ ಬಂದಂಥ ಬುದ್ಧಿವಂತ ಕುರಿಗಳು ಮತ್ತು ಇಲ್ಲಿಯೂ ಇದ್ದಂಥ ಬುದ್ಧಿವಂತ ಕುರಿಗಳು ಈಗ ಒಂದಾದವು. ಅವಕ್ಕೊಂದು ವಿಚಾರ ಬಂತು. ಕುರುಬರು ನಮ್ಮನೆಗೆ ಒಳಗೆ ಸೇರಿಸ್ಕೊಂಡು ಬೇಲಿ ಹಾಕ್ತಿರೋದ್ರಿಂದ ತಮ್ಮ ನಿಜವಾದ ಬೆಲೆ ಹೆಚ್ಚಿರಬೇಕು, ಅದಕ್ಕೆ ತಮ್ಮನ್ನು ಭದ್ರವಾಗಿ ಜೋಪಾನವಾಗಿ ಇಟ್ಟಿದ್ದಾರೆ ಅಂತ ಅರ್ಥ ಆಯ್ತು ಅವಕ್ಕೆ. ಒಂದು ರಾತ್ರಿ ಈ ಎರಡೂ ಮಂದಿ ಬುದ್ಧಿವಂತ ಕುರಿಗಳು ಸಮಯ ಸಾಧಿಸಿ ಎಲ್ಲಿ ಬೇಲ ಅಭದ್ರವಾಗಿತ್ತು ಆ ಜಾಗ ನೋಡಿ ತೂರ್ಕೊಂಡು ಪಾರಾಗಿ ಹೊರಗೆ ಬಂದು. ಈ 1-2 10-20 ಕುರಿಗಳು ಬಂದುಬಿಟ್ಟಿದ್ದಾವೆ. ಆ ಎರಡೂ ಮಂದೆ ಬಿಟ್ಟು ಮುಂದೆ ಬಂದಾಗ ಮತ್ತೊಂದು ದೊಡ್ಡ ಮಂದೆ ಕಾಣಿಸ್ತು. ಅದ್ರ ಮುಂದೆ ಹೋಗಿ ಶುರು ಮಾಡಿದ್ವು. ಕುರುಬನಿಗೆ ಆಶ್ಚರ್ಯ, ಅಲ್ಲ ಇವನ ಇಷ್ಟೊಂದು ಕುರಿಗಳು ಗುಂಪಾಗಿ ತನ್ನ ಮಂದೆ ಹತ್ತಿರ ಬಂದಿದ್ದಾವೆ, ಹಿಂದೆಂದೂ ಆಗಿರಲಿಲ್ಲಲ್ಲ. ಹೀಗೆ ಅವನ ಸಂಭ್ರಮ. ಯಾವ ಪ್ರಯತ್ನವೂ ಇಲ್ಲದೆ ಇಷ್ಟೊಂದು ಕೊಬ್ಬಿದು ಕುರಿಗಳು ತನ್ನ ಮುಂದೆ ಬಿಡ್ತಾನೆ ಅವನು. ಅವುಗಳ ಮಂದಿಯೊಳಗೆ ತಳ್ಳಿ ಭದ್ರವಾಗಿ ಬೇಲಿ ಹಾಕಿ ಕೂಡ್ಬಿಟ್ಟ. ಸಂತೋಷ ಆಯಿತು ಅವನಿಗೆ. ಆರಾಮಾಗಿ 15-20 ಕುರಿ ಸಿಗ್ತಲ್ಲ ಅಂತ. ಈ ಒಳಗೆ ಹೋದ್ವಲ್ಲ ಬುದ್ಧಿವಂತ ಕುರಿಗಳು, ಅಲ್ಲಿಂದ ಇಲ್ಲಿಂದ ಬಂದಂಥ ಕುರಿಗಳು ಸುಮ್ಮನೆ ಇರ್ತಾವವು. ಈ ಎಲ್ಲ ಕುರುಬರು ಜಾಗೃತರಾದರು. ಬೇಲಿಗಳನ್ನು ಬಿಟ್ಟು ದೂರದ ಜಾಗದಲ್ಲಿ ಒಯ್ದು ಭದ್ರವಾದ ಕೋಣೆಗಳು ಹಾಕಿದ್ರು. ಅವನ್ನೆಲ್ಲ ಚಿತ್ರ ಕಣ್ಮುಂದೆ ಬರಬೇಕು ಸ್ನೇಹಿತರೆ. ಯಾವ ಬುದ್ಧಿವಂತ ಕುರಿ ಇರ್ತಾವಲ್ಲ ಅವನ್ನೆಲ್ಲ ಬೇಲಿ ಬಿಟ್ಟು ದೂರ ಕರ್ಕೊಂಡು ಹೋಗಿಟ್ರು. ಭದ್ರವಾದ ಕೋಣೆಗಳಲ್ಲಿರಿಸಿ ಅವಾಗೇನು ಬೇಕೋ ಸೌಲಭ್ಯಗಳನ್ನು ಕೊಟ್ಟು ಕಾಯೋಕ್ಕೆ ಶುರು ಮಾಡಿದರು. ಒಳಗೆ ಪ್ರೀತಿ ಇದ್ದರೂ ಕೂಡ ಅವು ಹೊರಗೆ ಬರದ ಹಾಗೆ ಕ್ರೂರವಾದ ನಾಯಿಗಳನ್ನು ಸಾಕಿದರು. ಇದೊಂದು ಆಟನೇ ಆಗಿ ಹೋಯ್ತಿದ್ದು. ಈ ಕುರಿಗಳಿಗೆ ಒಂದರಿಂದ ಮತ್ತೊಂದು ಮಂದಿಗೆ ತಪ್ಪಿಸ್ಕೊಂಡು ಹೋಗೋ ಹವ್ಯಾಸ. ಪ್ರತಿ ಬಾರಿ ಮಂದಿಗೆ ಹೋದಾಗ ಅಲ್ಲಿ ದೊರೆಯುವಂಥ ಸ್ವಾಗತ, ಅನುಕೂಲತೆ ಇವೆಲ್ಲ ಮರಳು ಮಾಡಿದ್ವು. ಕುರುಬರು ತಲೆ ಕೆಟ್ಟೋಯ್ತು. ಅವ್ರಿಗೀಗ 2 ಕೆಲಸ. ಮೊದಲೇದು ತಮ್ಮ ಕುರಿಗಳು ತಪ್ಪಿಸ್ಕೊಂಡು ಹೋಗದ ಹಾಗೆ ನೋಡ್ಕೊಳ್ಳೋದು ಒಂದು. ಇನ್ನೊಂದು ಬೇರೆ ಕಡೆಯಿಂದ ಬಂದಂಥ ಕುರಿಗಳನ್ನು ಸದ್ದು ಮಾಡದೆ ತಮ್ಮ ಮಂದಿಯಲ್ಲಿ ಸೇರಿಸ್ಕೊಳ್ಳೋದು. ಆ ವ್ಯವಸ್ಥೆ ಇನ್ನೂ ಹಾಗೆ ನಡೀತಾ ಇದೆ ಅಂತೆ. ನಡೀತಾ ಇದೆ ಅಂತಂದರೆ ಅದು ಕುರಿಗಳಲ್ಲಿ ಮಾತ್ರ ಅಲ್ಲ, ರಾಜಕಾರಣದಲ್ಲೂ ಹಾಗೆ ನಡೀತಾ ಇದೆ ಅಂತ ನನ್ನ ಗೆಳೆಯ ಹೇಳಿದ. ಈ ನಿಸಾರ್ ಅಹಮದ್ ಅವ್ರ ಕುರಿಗಳ ಕವನ ಓದಿದಾಗ ನಾನು ನೆನಪಾದದ್ದು ಇದು.
ಇದು ಹಳೆ ಕತೆ ಅಂತ ಅನಿಸೋದೇ ಇಲ್ಲಲ್ರಿ. ಮನ್ಮನೆ ನಡೆದಂಗಿದೆ. ಮತ್ತು ಪ್ರತಿ ಬಾರಿ ಇಲೆಕ್ಷನ್ ಹತ್ತಿರ ಬಂದಾಗೂ ನಡೆಯುವಂಗೆ ಕಾಣುತ್ತೆ ಅಲ್ವಾ? ಆದ್ದರಿಂದ ನಿಸ್ಸಾರ್ ಅಹಮದ್ರಿಗೆ ನಾವು ಧನ್ಯವಾದ ಹೇಳಬೇಕು. ಎಷ್ಟು ಒಳ್ಳೆ ಕವನ ಕೊಟ್ಟಿದ್ದೀರಿ ಸ್ವಾಮಿ, ಆ ಕವನ ಓದಿದಾಗೆಲ್ಲ ನಮಗೆ ಬೇರೆ ನೆನಪಾಗುತ್ತೆ ಅಂತ.